ನಾವು ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರದೇ ಆದಂತ ಒಂದು ದಾಟಿ, ಅವರದೇ ಆದಂತ ಒಂದು ಶೈಲಿಯಲ್ಲಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ. ಇವತ್ತು ಬಹಳಷ್ಟು ಜನರು ಅವರಿಗೆ ಪ್ರೀತಿ ವಿಶ್ವಾಸದಿಂದ ನಮ್ಮ ಸಮಾಜದ ಎಲ್ಲ ಬಂಧುಗಳು ಅವರಿಗೆ ಗೌರವಪೂರ್ವವನ್ನ ಸಲ್ಲಿಸಿದ್ದೇವೆ. ಇವತ್ತು ವಿಶೇಷವಾಗಿ ನಾವು ಬಂದಿರತಕ್ಕಂಥ ಕಾರ್ಯಕ್ರಮ ಛತ್ರಪತಿ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂನ ಅಳವಡಿಸಿಗೊಳಿಸಿ ಇವತ್ತು ಕೇಂದ್ರ ಸಚಿವರುಗಳು, ರಾಜ್ಯದ ಸಚಿವರುಗಳು ನಾವೆಲ್ಲರೂ ಬಂದಿದ್ದೇವೆ. ನನ್ನ ಭಾಷಣಕ್ಕೆ ಇವತ್ತೇನು ಜಾಸ್ತಿ ತಾವು ಕಿವಿಯನ್ನು ಕೊಡೋದಿಲ್ಲ ಗುರುತಿದೆ. ಆದ್ರೂ ನಾನು ಇವತ್ತು ಮಾತಾಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ 500 ವರ್ಷ ಕತೆ ಇನ್ನಾದ್ರೂ ನಾವು ಕೇಳ್ತಾನೆ ಇದ್ದೀವಿ. ಎಲ್ಲರೂ ಬಂದು ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನು ನಮಗೆ ಹೇಳ್ತಾರೆ, ಮರಾಠರ ಬಗ್ಗೆನೇ ಮಾತನಾಡ್ತಾರೆ. ಗ್ರಾಮ ಪಂಚಾಯತ್ ಅಲ್ಲಿ, ತಾಲೂಕ್ ಪಂಚಾಯತ್ ಅಲ್ಲಿ, MLA, ಪಾರ್ಲಿಮೆಂಟ್ ಅಲ್ಲಿ ಯಾರು ಒಬ್ರು ಟಿಕೆಟ್ ಕೊಡಂಗಿಲ್ಲ, ಕೊಟ್ರೆ ಯಾರು ಗೆಲ್ಸಂಗೂ ಇಲ್ಲ. ಇದು ನೀವು ಅರ್ಥ ಮಾಡ್ಕೋಬೇಕು. ರಾಜಕೀಯ ಅಧಿಕಾರವನ್ನು ಪಡೆದಾರಂಗೆ ಸಮಾಜ ಉದ್ಧಾರ ಆಗಕ್ಕೆ ಸಾಧ್ಯವಿಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆ ಪ್ರತಿಯೊಬ್ಬರು ಮಾತನಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಎಲ್ಲಿವರೆಗೆ ನಿಮಗೆ ಅಧಿಕಾರ, ರಾಜಕೀಯ ಅಧಿಕಾರ ಸಿಗುದಿಲ್ಲ ಆ ಸಮಾಜ ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಪ್ರತಿಯೊಬ್ಬರು ಬರ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕಳೆದ 500 ವರ್ಷದ ಕಥೆಯನ್ನು ಹೇಳ್ತಾರೆ ಬಂಧುಗಳೇ. ಆದ್ರೆ ರಾಜಕೀಯ ನ್ಯಾಯ ಕೊಡಿಸತಕ್ಕಂಥವ್ರು ಯಾರು? ಗ್ರಾಮ ಪಂಚಾಯತ್ ಅಲ್ಲಿ, ತಾಲೂಕ್ ಪಂಚಾಯತ್ ಅಲ್ಲಿ, ಜಿಲ್ಲಾ ಪಂಚಾಯತ್ ಅಲ್ಲಿ, ಪಾರ್ಲಿಮೆಂಟ್ ಅಲ್ಲಿ, ಕೋಆಪರೇಟಿವ್ ಸೊಸೈಟಿನಲ್ಲಿ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ನಿಮಗೆ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಿಮ್ದೆಷ್ಟು ಮೆಡಿಕಲ್ ಕಾಲೇಜ್ ಇದೆ, ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗಲ್ಲ. ನಮಗೆ ನಾವು ಮರಾಠರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಕೊಡ್ತೀವಿ, ನಾವು ಮರಾಠರಿಗೆ ಮೆಡಿಕಲ್ ಕಾಲೇಜ್ ಮಾಡಿಕೊಡ್ತೀವಿ, ನಿಮಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಯಾರು ಹೇಳೋದಲ್ಲ. ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡೋದು ಏನೋ, ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಗಳು, ಮರಾಠರು ಮುಸ್ಲಿಂ ವಿರೋಧಿಗಳು ಅಂತ ಹೇಳಿ ನಮ್ಮ ಹಣೆ ಪಟ್ಟಿಗಳನ್ನ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ವಂಶಿದ್ರು. ಇವತ್ತು ಇತಿಹಾಸ ಕಟ್ಟಲಿಕ್ಕೆ, ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಮರಾಠರ ರಕ್ತ ಈ ದೇಶಕ್ಕಿದೆ. ಆದ್ರೆ ನಾವು ಯಾರು ಒಂದು ಸಮಾಜ ವಿರುದ್ಧ ಇಲ್ಲ, ನಾವು ಮಗುರ ವಿರುದ್ಧ ಇದ್ವಿ ಹೊರತು ಮುಸಲ್ಮಾನರ ವಿರುದ್ಧ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಬೇಕಾದ ಬೇರೆ ಹೇಳ್ಬೋದು, ನಿಮ್ಮ 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 ವಿಚಾರಗಳು ನೀವು ಹೇಳ್ಬೋದು. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕೇವಲ ಮುಸ್ಲಿಂ ವಿರೋಧಿ ಅಂತಕ್ಕಂಥದ್ದು ಹೇಳಬಾರ್ದು ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ, ಮಾತಾಡಕ್ ಬಿಡಪ್ಪ. ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ, रुस्तुम जमाल लक्षात घ्या तुम्ही ते नाव. रुस्तुम जमाल ಯಾವ ಅಫ್ಜಲ್ ಖಾನ್ ಛತ್ರಪತಿ ಶಿವಾಜಿ ಮಹಾರಾಜ್ ಕರೆಸ್ತಾನೆ. ಅವಾಗ ಅವನು ರುಸ್ತುಮ್ ಜಮಾಲ್ ಹೇಳ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ಅವನು ಅಫ್ಜಲ್ ಖಾನ್ ಪಠಾನ್, ಅವನು 6 ಅಡಿ ಇದ್ದಾನೆ, ನಿಮಗೆ ಮೋಸ ಮಾಡ್ತಾನೆ, ನೀವು ಹುಷಾರಾಗಿ ಹೋಗ್ಬೇಕಂತ ಹೇಳಿ ಇವತ್ತೇನು ಅಫ್ಜಲ್ ಖಾನ್ನ ಹೊಟ್ಟೆಯನ್ನು ಬಗ್ಗಿದ್ರಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು, ಅದು ಮಾಡಿಕೊಟ್ಟಿರ್ತಕ್ಕಂಥ ರುಸ್ತುಮ್ ಜಮಾಲ್ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲಿ ಅಫ್ಜಲ್ ಖಾನ್ಗೆ ಐಡಿಯಾ ಕೊಟ್ಟಿದ್ದು ಯಾರು ಗೊತ್ತಾ? ಕೃಷ್ಣರಾಜ ಭಾಸ್ಕರ್ ಕುಲಕರ್ಣಿ, ಕೃಷ್ಣರಾಜ್ ಭಾಸ್ಕರ್ ಕುಲಕರ್ಣಿ ಅಂತ ಹೇಳಿ ಅವರು ಅಲ್ಲಿ ಅಫ್ಜಲ್ ಖಾನ್ಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು. ಇತಿಹಾಸವನ್ನ ಸರಿಗೆ ಕೇಳಿಸ್ಕೋಬೇಕು, ಇತಿಹಾಸವನ್ನ ಸರಿಗೆ ಓದಬೇಕು. ಛತ್ರಪತಿ ಶಿವಾಜಿ ಮಹಾರಾಜ್ ಈಸ್ ನಾಟ್ ಅಗೇನೆಸ್ಟ್ ಮುಸ್ಲಿಂ, he was against ಮುಗಲ್ಸ್. ಇದನ್ನ ನೀವು ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಯಾಕಂತಂದ್ರೆ ಏನೋ ಒಂದು ಬೇಕು, ಛತ್ರಪತಿ ಶಿವಾಜಿ ಮಹಾರಾಜ್ ಹೆಂಗ್ ಬೇಕಾದಂಗೆ ಎಲ್ಲರೂ ಮಾತನಾಡ್ತಾರೆ, ಗೌರವ ಇದೆ. ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡ್ತಾರೆ, ಗೌರವ ಇದೆ. ಆದ್ರೆ ಸತ್ಯವನ್ನು ಹೇಳಬೇಕು. ಇವತ್ತಿಲ್ಲ ಯುವಕರಿದ್ದೀರಿ ನೀವು. ಇವತ್ತು ಚೈನಾ, ಜಪಾನು, ಟೆಕ್ನಾಲಜಿ, ಸೋಷಿಯಲ್ ಸೈನ್ಸ್ ನಮಗೆ ಏನು ಇಲ್ಲ. ಇಲ್ಲಿ ಸ್ಕಿಲ್ ಯೂನಿವರ್ಸಿಟಿ ಬಗ್ಗೆ ಮಾತನಾಡೋದು, ನಮ್ಮ मಕ್ಕಳಿಗೆ ಓದು ಕಲಿಯೋದು ಏನಿಲ್ಲ. बायका काय करायचं, नुसतं जिजाबाईचं आईचं नाव ऐकायचं आणि पुरुषात तुम्ही सगळं येऊन छत्रपती शिवाजी महाराजचं एक भाषण ऐकायचं. पुढे काय करायचं आपल्याला? पुढे काय करायचं आपल्याला? स्वामीजी तुम्ही इथंच बसलाय, धर्म आहे का नाही? सगळ्यांना हे धर्म, नुसतं छत्रपती शिवाजी महाराजांना नाहीये. ಯಾವ ನೀವು ಹಿಂದೂ ಸಮಾಜ ಬಗ್ಗೆ ಮಾತನಾಡ್ತಿದ್ದೀರಿ, ಇದೇ ಹಿಂದೂ ಸಮಾಜದ ನಮ್ಮ ಹೆಣ್ಮಕ್ಳಿಗೆ 3000 ವರ್ಷ ಶೋಷಿತ ವರ್ಗಗಳು, ಇಲ್ಲಿರ್ತಕ್ಕಂಥ 4 ವರ್ಗದಲ್ಲಿ ದೇಶ ಇತ್ತು.
ಕೈಗಳನ್ನ ಜೋಡಿಸಿ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಜೈ ಶ್ರೀರಾಮ್, ಜೈ ಶಿವಾಜಿ ಮಹಾರಾಜ್. ನೋಡಿ, ಮಾತಾಡಕ್ ಕೊಡ್ಬೇಕು, ಹೆಂಗೆಲ್ಲ ಕೂಗಾಡ್ಬೇಡಿ. ದಿಸ್ ಇಸ್ ನಾಟ್ ದ ವೇ. ನೀವು ಸುಮ್ಮನೆ ನೋಡಿ ಕೂಗಾಡ್ಬೇಡಿ. ನೀವು ನಿಮ್ಮ ಮಾತು ಮಾತಾಡಿದ್ರೆ ನಾವು ನಮ್ಮ ಮಾತು ಮಾತಾಡ್ತೀವಿ. ವಿಶೇಷವಾಗಿ ಇವತ್ತು ಈ ವೇದಿಕೆ, ಇವತ್ತು ನೀವು ಕಾರ್ಯಕ್ರಮ ಮಾಡಿದಿರಿ, ನಾನು ಮುಂದೆ ಬರ್ತೀನಿ, ನಮ್ಮ ಸಮಾಜದ ಮುಖಂಡರ ಜೊತೆ ನಾನು ಕಾರ್ಯಕ್ರಮ ಮಾಡ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇತಿಹಾಸವನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರೆದಿರ್ತಕ್ಕಂತ ಈ ಕಾರ್ಯಕ್ರಮಕ್ಕೆ ನಾನು ಅವರ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಕೂಡ ಮರಾಠ ವಂಶದವನೇ, ನಾನು ಕೂಡ ಛತ್ರಪತಿ ಮರಾಠ ವಂಶದವನೇ. ಆದ್ರೆ ಛತ್ರಪತಿ ಮಹಾರಾಜರ ಇತಿಹಾಸವನ್ನು ಸುಳ್ಳು ಹೇಳ್ತಕ್ಕಂಥ ದಾಖಲೆ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಒಂದಿಸ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು ನಾವು. ದಯಮಾಡಿ ಹೆಣ್ಮಕ್ಳು ವಿಚಾರ ಮಾಡಿ ಮುಂದಿನ ಪೀಳಿಗೆಗೆ ನಮಗೇನಾಗ್ಬೇಕು, ಮುಂದಿನ ಪೀಳಿಗೆಗೆ ಏನಾಗ್ಬೇಕಂತಕ್ಕಂಥದ್ದು ಯೋಚನೆ ಮಾಡ್ಬೇಕಂತ ತಾವೆಲ್ಲರಿಗೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಛತ್ರಪತಿ ಶಿವಾಜಿ ಮಹಾರಾಜ್. ಈಗ ಧನ್ಯವಾದಗಳು ಸಂತೋಷ್ ಲಾಡ್ ಸರ್ ಅವ್ರಿಗೆ. ಸನ್ಮಾನ ಐತೆ. ಅಭಿನಂದನ್ ದೀಪಕ್ ಸೂರ್ಯವಂಶಿ, ಸಾಕಿನ್ ಬಡ್ಚಿ ಅವರು 5 ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಅಥ್ಲೆಟಿಕ್ ಆಗಿ ಪದಕಗಳನ್ನ ಪಡೆದುಕೊಂಡಂತ ಅಭಿನಂದನ್ ದೀಪಕ್ ಸೂರ್ಯವಂಶಿ ಅವರನ್ನ ಸಂತೋಷ್ ಲಾಡ್ ಅವರು ಹಾಗೂ ಬಸನಗೌಡ ಯತ್ನ ಪಾಟೀಲ್ ಸಾಹೇಬ್